ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಡಿಸೈನರ್ ಪ್ರಿನ್ಸಸ್ ಕಟ್ ಸ್ಲಿಟ್ ಕುರ್ತಿ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಸೊ ತುಂಬಾನೇ ಕಮೆಂಟ್ ಮಾಡ್ತಾ ಇದ್ದೀರಾ ಕುರ್ತೀಸ್ ಅಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸಿ ಅಂತ. ಅಂಡ್ ಈ ತರ ಕುರ್ತೀಸ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಜೀನ್ಸ್ಗೆ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರತ್ತೆ. ಸೊ ಈ ತರ ಕುರ್ತೀಸು ತುಂಬಾನೇ ಕೇಳ್ತಾ ಇದ್ದೀರಾ ಸ್ವಲ್ಪ ಡಿಫ್ರೆಂಟ್ ವೇಲಿ ತೋರಿಸಿ ಅಂತ. ಅದಕ್ಕೆ ಇದನ್ನ ತೋರಿಸಿದೀನಿ ಅಂಡ್ ವೇರ್ ಮಾಡೋದಕ್ಕೂ ಕಂಫರ್ಟ್ ಇರತ್ತೆ ಈ ತರ ಕುರ್ತೀಸು. ಇಲ್ಲಿ ನಾನಿದು ಸ್ವಲ್ಪ ಸ್ಲಿಟ್ ಕುರ್ತಿ ತರಾನೇ ಇರುತ್ತೆ ಅಂಡ್ ಪ್ರಿನ್ಸಸ್ ಕಟ್ ಟೈಪ್ ಅಲ್ಲಿ ತೋರಿಸಿದೀನಿ ಅಂಡ್ ಬ್ಯಾಕ್ ಸೈಡ್ ಈ ತರ ಕೀ ಹೋಲ್ ನೆಕ್ ಇಟ್ಟಿದ್ದೀನಿ. ತುಂಬಾನೇ ಚೆನ್ನಾಗಿದೆ ಅಂಡ್ ಇದಕ್ಕೆ ಸೈಡ್ ಅಲ್ಲಿ ಈ ತರ ಥ್ರೆಡ್ಸ್ ತರ ಡಿಸೈನ್ ಮಾಡಿದ್ದೀನಿ. ಬೇಕು ಅಂದ್ರೆ ಇದಕ್ಕೆ ನಾರ್ಮಲ್ ಇದೇ ತರ ಕಲರ್ ಪ್ಯಾಂಟ್ ಯೂಸ್ ಮಾಡ್ಕೊಂಡು ಪ್ಲಾಜೋ ಪ್ಯಾಂಟ್ ಇಲ್ಲ ಟ್ರೆಸರ್ ಈ ತರ ಬರತ್ತೆ. ಸೊ ಹಾಗೂ ಕೂಡ ನೀವು ವೇರ್ ಮಾಡ್ಕೋಬಹುದು, ಸ್ಟೈಲ್ ಮಾಡ್ಕೋಬಹುದು. ಇಲ್ಲ ಜೀನ್ಸ್ಗೆ ಕೂಡ ವೇರ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ಜಸ್ಟ್ ನಾರ್ಮಲ್ ಆಗಿ ತೋರಿಸಿದೀನಿ, ತುಂಬಾನೇ ಈಸಿ ಇರತ್ತೆ. ಸೊ ನೀವು ಬಿಗಿನರ್ಸ್ ಆಗಿದ್ರೆ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಯೂಸ್ ಆಗತ್ತೆ. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮ್ಗೆ ಅವಾಗೆ ಅರ್ಥ ಆಗೋದು. ಇದು ನಾರ್ಮಲ್ ಕುರ್ತಿ ತರ ಏನು ಸ್ಟಿಚಿಂಗ್ ಮಾಡಿಲ್ಲ, ಸ್ವಲ್ಪ ಪ್ರಿನ್ಸಸ್ ಕಟ್ ಟೈಪ್ ಅಲ್ಲಿ ಸ್ಟಿಚ್ ಮಾಡಿ ಮತ್ತೆ ಇದಕ್ಕೆ ಸ್ಲಿಟ್ ಟೈಪ್ ಅಲ್ಲಿ ಏನಿದೆ ಸೊ ಆ ರೀತಿ ಡಿಸೈನ್ ಮಾಡಿದ್ದೀನಿ. ಚೆನ್ನಾಗಿರತ್ತೆ, ವೇರ್ ಮಾಡೋದಕ್ಕೆ ತುಂಬಾನೇ ಕಂಫರ್ಟ್ ಇರತ್ತೆ ಅಂಡ್ ಮೇನು ಲುಕ್ ವೈಸು ಚೆನ್ನಾಗಿರತ್ತೆ. ಸೊ ಅದಕ್ಕೆ ಈ ರೀತಿ ಡಿಸೈನ್ ಮಾಡಿದ್ದೀನಿ. ಡೆಫಿನೆಟ್ಲಿ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಇಲ್ಲಿ ನಾನು ಈ ಕುರ್ತಿ ಏನಿದೆ ಇದನ್ನ ಡಿಸೈನ್ ಮಾಡೋದಕ್ಕೆ ಮೇನ್ ಫ್ಯಾಬ್ರಿಕ್ 2 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಲೈನಿಂಗ್ 1.5 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಲೈನಿಂಗ್ ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ಬೇಕು ಅಂದ್ರೆ ಬೇರೆ ತರ ಪಾಲಿಸ್ಟರ್ ಫ್ಯಾಬ್ರಿಕ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇದು ಮೇನ್ ಫ್ಯಾಬ್ರಿಕ್ ಬಂದು, ಇದು ಫ್ಯಾಬ್ರಿಕ್ ನೇಮ್ ಏನು ಅಂತ ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮ್ ಒಂದು ಡಿಸೈನರ್ ಡ್ರೆಸ್ ಡಿಸೈನ್ ಮಾಡಿದೆ. ಸೊ ಅದರಲ್ಲಿ ಮಿಕ್ಕಿರೋ ಫ್ಯಾಬ್ರಿಕ್ ಈ ರೀತಿ ಕುರ್ತಿ ತರ ಡಿಸೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಂಡು ಡಿಸೈನ್ ಮಾಡ್ಕೋಬಹುದು. ಕುರ್ತೀಸ್ಗೆ ಇದೇ ತರ ಫ್ಯಾಬ್ರಿಕ್ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಇಲ್ಲಿ ನಾನು ಫಸ್ಟ್ ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಸೊ ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಅದನ್ನ ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇಲ್ಲಿ ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡಿದೆ ಅಂಡ್ ಆರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಬಂದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಮೆಜರ್ಮೆಂಟ್ಸ್. ಸೊ ಮೀಡಿಯಂ ಸೈಜ್ ಅವ್ರಿಗೆ ಕರೆಕ್ಟ್ ಆಗಿ ಆಗತ್ತೆ. ಅಂಡ್ ನೆಕ್ ಲೆಂತ್ ಬಂದು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಫ್ರಂಟ್ ನೆಕ್ ಡೀಪ್ ಬಂದು 5.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಅಲ್ಲಿ ಹೇಳ್ದಲ್ವಾ, ತುಂಬಾನೇ ಕೇಳ್ತಾನೆ ಇರ್ತೀರಾ ಯಾವ್ದು ಇದು ಮೆಜರ್ಮೆಂಟ್ ಅಂತ. ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಅವ್ರಿಗೆ ಕರೆಕ್ಟ್ ಆಗಿ ಆಗತ್ತೆ. ಇಲ್ಲಿ ನಾನು ವೇಸ್ಟ್ ಪಾರ್ಟ್ ಬಂದು 11.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ನಮ್ ಸೈಜ್ಗೆ ತೋರಿಸಿ ಅಂತ ಕೇಳ್ತಾನೆ ಇರ್ತೀರಾ. ನಾನು ಕುರ್ತೀಸ್ ಅಲ್ಲಿ ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ. ಓಲ್ಡ್ ಕುರ್ತಿನ ಯೂಸ್ ಮಾಡಿ ಮಾರ್ಕಿಂಗ್ ಮಾಡಿ ಕೂಡ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ನನ್ನ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ. ಸೊ ಕೇಳ್ತಾನೆ ಇರ್ತೀರಾ ಯಾವ್ದು ಮೆಜರ್ಮೆಂಟ್ ಅಂತ. ನಾನು ತೋರಿಸೋದು ಆಲ್ಮೋಸ್ಟ್ ಸ್ಮಾಲ್ ಮೀಡಿಯಂ ಸೈಜ್ ಇರತ್ತೆ. ನಿಮ್ ಸೈಜ್ಗೆ ಬೇಕು ಅಂದ್ರೆ ನಿಮ್ಮ ಹತ್ರ ಇರೋ ಓಲ್ಡ್ ಕುರ್ತಿನ ಯೂಸ್ ಮಾಡ್ಕೊಂಡು ಜಸ್ಟ್ ಈ ತರ ಫ್ಯಾಬ್ರಿಕ್ ಸ್ವಲ್ಪ ವಿಡ್ತ್ ಜಾಸ್ತಿ ಇಟ್ಕೊಂಡು ಇದ್ರ ಮೇಲೆ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ತುಂಬಾನೇ ಈಸಿ ಇರತ್ತೆ. ಅದು ಕೂಡ ತೋರಿಸಿದೀನಿ, ನಾನು ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ. ಇಲ್ಲಿ ನಾನು ಕಂಪ್ಲೀಟ್ ಆಗಿ ರೀತಿ ಮಾರ್ಕ್ ಮಾಡ್ಕೊಂಡು ಎರಡು ಪಾರ್ಟ್ಸ್ ನೀಟಾಗಿ ಸಪರೇಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನೀವು ನಾನು ಫಸ್ಟ್ ಅಲ್ಲಿ ಹೇಳ್ದೆ, ಇದು ಫಸ್ಟ್ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ನೆಕ್ ನೀಟಾಗಿ ಮಾರ್ಕಿಂಗ್ ಎಲ್ಲ ಆಗಿದೆ. ಬ್ಯಾಕ್ ಸೈಡ್ ನಾನು ಕೀ ಹೋಲ್ ನೆಕ್ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ಕೀ ಹೋಲ್ ನೆಕ್ ತರ ಇಡ್ತಾ ಇದೀನಿ, ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ. ಫಸ್ಟ್ ಒಂದು 2 ಇಂಚು ಇಲ್ಲ 2.5 ಮಾರ್ಕ್ ಮಾಡ್ಕೊಂಡು ನಿಮ್ಗೆ ಡೀಪ್ ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕ್ ಮಾಡ್ಕೊಂಡ್ರೆ ಆಗತ್ತೆ. ಕೀ ಹೋಲ್ ನೆಕ್ ಸ್ವಲ್ಪ ಒಂದು 2 ಇಂಚು 2.5 ಇದ್ರೂ ಆಗತ್ತೆ. ಜಸ್ಟ್ ನಾನು ನಾರ್ಮಲ್ ಆಗಿ ಮಾರ್ಕಿಂಗ್ ಮಾಡಿದೀನಿ ಅಷ್ಟೇ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಎರಡು ನೆಕ್ ಪಾರ್ಟ್ಸ್ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಕಟ್ ಮಾಡಿದ್ದೀನಿ. ಈ ರೀತಿ ಎರಡೂ ನೀಟಾಗಿ ನೆಕ್ ಪ್ಯಾಡ್ಸ್ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕಟ್ ಮಾಡಿದಾಗ ಫ್ರಂಟ್ ಸೈಡ್ ಮಾತ್ರ ಒಂದು 1/2 ಇಂಚು ಆರ್ಮ್ ಶೇಪ್ ತೆಗಿಬೇಕು. ಆರ್ಮ್ ಶೇಪ್ ನಾನು ತೋರಿಸೋದನ್ನ ಮರ್ತೋಗಿದ್ದೀನಿ. ಜಸ್ಟ್ ಆರ್ಮ್ ಶೇಪ್ ಏನಿದೆ ಅದನ್ನ ಸ್ವಲ್ಪ ಲೈಟ್ ಆಗಿ ಕಟ್ ಮಾಡ್ಕೋಬೇಕು, ಓನ್ಲಿ ಫ್ರಂಟ್ ಸೈಡ್ ಮಾತ್ರ. ಇವಾಗ ಈ ಮೇನ್ ಫ್ಯಾಬ್ರಿಕ್ ಏನಿದೆ ಅದ ತಗೊಂಡು ಅದ್ರ ಮೇಲೆ ಈ ಮೇನ್ ಲೈನಿಂಗ್ ಫ್ಯಾಬ್ರಿಕ್ ಇದು ನೀಟಾಗಿ ಇಟ್ಕೊಂಡು ಸೇಮ್ ಅದೇ ತರಾನೇ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಎರಡು ನೆಕ್ ಪಾರ್ಟ್ಸ್ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡು ಜಸ್ಟ್ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರೋ ತರ ನೀಟಾಗಿ ಟಾಕರ್ ತರ ಹಾಕೊಂಡು ಅದನ್ನ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಸೊ ಲೈನಿಂಗ್ ಏನಿದೆ ಅದನ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು, ಲೈನಿಂಗ್ ಅಟ್ಯಾಚ್ ಆಗೋ ತರ. ಸೇಮ್ ಬ್ಯಾಕ್ ಸೈಡು ಅಷ್ಟೇ, ಫ್ರಂಟ್ ಸೈಡ್ ಯಾವ ತರ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀವಿ ಅದೇ ತರಾನೇ ಸ್ವಲ್ಪ ಬ್ಯಾಕ್ ಸೈಡು ನೆಕ್ ಕೀ ಹೋಲ್ ನೆಕ್ ನೀಟಾಗಿ ಬರೋ ತರ ಅಡ್ಜಸ್ಟ್ ಮಾಡ್ಕೊಂಡು ಸೊ ಅದರ ಮೇಲೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ಇದು ಸ್ಟಿಚಿಂಗ್ ಮಾಡಿದಾಗ ಸ್ವಲ್ಪ ಐರನ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಇವಾಗ ಫ್ರಂಟ್ ಸೈಡ್ ತಗೊಂಡಿದ್ದೀನಿ. ಫ್ರಂಟ್ ಸೈಡ್ ನಾನು ಪ್ರಿನ್ಸಸ್ ಕಟ್ ಅಂತ ಹೇಳಿದೆ ಅಲ್ವಾ,
ಅದನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿರೋ ರೀತಿ 3.4 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಂಡ್ ಇಲ್ಲಿ ಲೆಂತ್ ಬಂದು 4 ಇಂಚಸ್ ತಗೊಂಡಿದ್ದೀನಿ. ಟಕ್ ಲೆಂತ್ ಏನಿದೆ ಅದು. ಸೊ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಎರಡೂ ಸೈಡಲ್ಲೂ ಒಂದು ಹಾಫ್ ಇಂಚ್ ಲೈಟಾಗಿ ಮಾರ್ಕಿಂಗ್ ಮಾಡ್ಕೊಂಡ್ರೆ ಇದು ಸ್ವಲ್ಪ ಪ್ರಿನ್ಸೆಸ್ ಕಟ್ ಟೈಪಲ್ಲಿ ಬರುತ್ತೆ. ಈ ರೀತಿ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಎರಡೂ ಸೈಡಲ್ಲೂ ಅಷ್ಟೇ. ಸೊ ಎರಡು ಪಾರ್ಟ್ಸು ನೀಟಾಗಿ ಸೇಮ್ ಬರುತ್ತೆ. ನೀವು ಇದು ಪ್ರಿನ್ಸೆಸ್ ಕಟ್ ಏನಿದೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಇಲ್ಲ ಕಟ್ ಮಾಡ್ದಿರ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ನೋಡಿ ನಾನು ಒಂದ್ ಸೈಡ್ ಮಾತ್ರ ಮಾರ್ಕ್ ಮಾಡಿದ್ದೆ ಅಲ್ವಾ, ಜಸ್ಟ್ ಅದು ಈ ಕಡೆಗೆ ಪ್ರಿಂಟ್ ಬೀಳೋ ತರ ಈ ರೀತಿ ಇಟ್ಕೊಂಡು ನೀಟಾಗಿ ಸೇಮ್ ಅದೇ ತರನೇ ಮಾರ್ಕಿಂಗ್ ಮಾಡ್ಕೊಂಡು ಸೊ ನಾನು ಏನ್ ಮಾರ್ಕ್ ಮಾಡಿದ್ದೀನಿ ಅದ್ರ ಮೇಲೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. 2 ಸ್ಟಿಚಸ್ ಬರುತ್ತೆ. ನೋಡಿ ನಾನು ಸ್ಟಿಚಿಂಗ್ ಮಾಡಿರೋದು ಈ ಕಡೆ ಕಾಣಿಸ್ತಿದೆ ಅಲ್ವಾ, ಈ ಮೆಥಡ್ ಅಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಸೊ ಸ್ಟಿಚಸ್ ರಿಮೂವ್ ಆಗಲ್ಲ ಅಂಡ್ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಆವಾಗ ಇದು ಸ್ಟಿಚಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಇರುತ್ತೆ. ಫ್ಯಾಬ್ರಿಕ್ಕೂನು ಹೆಚ್ಚು ಕಮ್ಮಿ ಇರಲ್ಲ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೋಡಿ ನಾನು ಕಂಪ್ಲೀಟ್ ಸ್ಟಿಚಿಂಗ್ ಮಾಡ್ಕೊಂಡು ಇವಾಗ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಈ ಎರಡು ಪೀಸಸ್ನು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನಿಮ್ಗೆ ಪ್ರಿನ್ಸೆಸ್ ಕಟ್ ಬೇಡ ಅಂದ್ರೆ ನಾರ್ಮಲ್ ಟಕ್ಸ್ ತರ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನಾರ್ಮಲ್ ಸ್ಲೀವ್ಸ್ ಏನೆ. ಇಲ್ಲಿ ನಾನು 2.5 ಇಂಚಸ್ಗೆ ಮಾರ್ಕ್ ಮಾಡಿದೆ ಸ್ಲೀವ್ ಶೇಪ್ ತೆಗೆಯೋದಕ್ಕೆ. ಅಂಡ್ ಈ ಕಡೆ ಒಂದು 7.5 ಆದ್ರೆ ಆಗತ್ತೆ. ಜಸ್ಟ್ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ನೀಟಾಗಿ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಈ ಕಡೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಸ್ಲೀವ್ಸ್ ಏನಿದೆ ಅದು ರೆಡಿ ಆಗುತ್ತೆ. ಬೇಕು ಅಂದ್ರೆ ಸ್ಲೀವ್ಸ್ ಫುಲ್ ಸ್ಲೀವ್ ತರ ಯೂಸ್ ಮಾಡ್ಕೋಬಹುದು. ಬಟ್ ನಾನು ಫ್ಯಾಬ್ರಿಕ್ ಕಮ್ಮಿನೇ ಯೂಸ್ ಮಾಡಿದ್ದೀನಿ. ಒಂದು 2 ಮೀಟರ್ ಆ ತರ ಅಲ್ವಾ ಯೂಸ್ ಮಾಡಿರೋದು, ಅದಕ್ಕೆ ಸ್ವಲ್ಪ ಕಮ್ಮಿ ಇತ್ತು ಫ್ಯಾಬ್ರಿಕ್. ಬೇಕು ಅಂದ್ರೆ 3/4 ಸ್ಲೀವ್ ಇಲ್ಲ ಫುಲ್ ಸ್ಲೀವ್ ಕೂಡ ಯೂಸ್ ಮಾಡ್ಕೋಬಹುದು, ಅಟ್ಯಾಚ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಸೊ ಇವಾಗ ಫ್ರಂಟ್ ಸೈಡು ನಾನು ಪ್ರಿನ್ಸೆಸ್ ಕಟ್ ಪಾರ್ಟ್ ಏನ್ ಕಟ್ ಮಾಡಿದ್ದೆ ಅದು ಸ್ವಲ್ಪ ಫ್ಯಾಬ್ರಿಕ್ ಹೆಚ್ಚು ಕಮ್ಮಿ ಇರುತ್ತೆ ಬ್ಯಾಕ್ ಸೈಡ್ದು. ಅದು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬರೋ ತರ ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ದು. ಅದು ಕಟ್ ಮಾಡಿದಾದ್ಮೇಲೆ ಎರಡು ಶೋಲ್ಡರ್ ಪಾರ್ಟ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೊಂಡು ಎರಡು ಸ್ಲೀವ್ಸೂನು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಓಲ್ಡ್ ಕುರ್ತೀಸ್ ಇರತ್ತಲ್ಲ ಅದನ್ನ ಇದ್ರ ಮೇಲೆ ಇಟ್ಕೊಂಡು ಸೈಡ್ ಫಿಟ್ಟಿಂಗು ಸ್ಲಿಟ್ ಪಾರ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಬಾಟಮ್ ಏನಿದೆ ಕುರ್ತಿ ಬಾಟಮ್ ಅದನ್ನ ಕಟ್ ಮಾಡಿ ತೋರಿಸ್ತೀನಿ. ಇದು ತುಂಬಾನೇ ಈಸಿ ಇರತ್ತೆ. ಕುರ್ತಿ ಬಾಟಮ್ಗೆ ರಿಮೈನಿಂಗ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ನಾನು 1.5 ಮೀಟರ್ ಏನ್ ಯೂಸ್ ಮಾಡಿದ್ದೆ ಲೈನಿಂಗು, ಸೊ ಬಾಡಿ ಪಾರ್ಟ್ಗೆ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಲೆಂತೂನು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನಿಮ್ಮ ಹತ್ರ ಈ ತರ ಓಲ್ಡ್ ಕುರ್ತೀಸ್ ಇದ್ರೆ ನಿಮ್ಗೆ ಸೈಡ್ ಅಲ್ಲಿ ಸ್ಲಿಟ್ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಸೊ ಸ್ಲಿಟ್ ಪಾರ್ಟ್ಗೆ ಒಂದು 1 ಇಂಚು ಇಟ್ಕೊಂಡ್ರೆ ಆಗತ್ತೆ. ಸೊ ಒಂದು 1 ಇಂಚು ಮಾರ್ಜಿನ್ ಬಿಟ್ಕೊಂಡು ನೀಟಾಗಿ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಇದಕ್ಕೇನು ಮೆಜರ್ಮೆಂಟ್ ಏನು ಬೇಕಾಗಿಲ್ಲ, ಒಂದು ಓಲ್ಡ್ ಕುರ್ತಿ ಇದ್ರೆ ಆಗತ್ತೆ. ನೋಡಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಸೊ ಇದು ಬಾಟಮ್ ಏನಿದೆ ಕುರ್ತಿ ಬಾಟಮ್ ಮಾರ್ಕ್ ಮಾಡಿದಾಗ ಇಲ್ಲಿ ವೇಸ್ಟ್ ಪಾರ್ಟ್ ಕಡೆಗೆ ಡೌನ್ಗೆ ಒಂದು ಹಾಫ್ ಇಂಚ್ ಇಟ್ಕೋಬೇಕು. ಅವಾಗೆ ಫಿನಿಶಿಂಗ್ ಚೆನ್ನಾಗಿ ಬರೋದು, ಇಲ್ಲಾಂದ್ರೆ ಫಿನಿಶಿಂಗು ಚೆನ್ನಾಗಿ ಬರಲ್ಲ. ಸ್ವಲ್ಪ ಫ್ರಂಟ್ ಸೈಡು ಅಟ್ಯಾಚ್ ಮಾಡಿದಾಗ ಹೆಚ್ಚು ಕಮ್ಮಿ ಬರುತ್ತೆ, ಚೆನ್ನಾಗಿರಲ್ಲ. ಸೊ ಡೌನ್ಗೆ ಒಂದು ಹಾಫ್ ಇಂಚ್ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದ್ದೀನಿ. ಇವಾಗ ಲೈನಿಂಗ್ ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಸೇಮ್ ಅದೇ ತರಾನೇ ಮೇನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡ್ಕೋಬೇಕು. ಬಟ್ ಮೇನ್ ಫ್ಯಾಬ್ರಿಕ್ ಒಂದು 2 ಇಂಚು 3 ಇಂಚಸ್ ಈ ರೀತಿ ಸ್ವಲ್ಪ ಮಾರ್ಜಿನ್ ಬಿಟ್ಕೋಬೇಕು, ಸ್ವಲ್ಪ ಕೆಳಗಡೆಗೆ ಲೆಂತ್. ನಿಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಗತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಕಟ್ ಮಾಡಿ ತೋರಿಸಿದ್ದೀನಿ ನೋಡಿ. ಇದು ಕಟ್ ಮಾಡಿದಾದ್ಮೇಲೆ ಲೈನಿಂಗ್ ಏನಿದೆ ಅದು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಕರೆಕ್ಟ್ ವೇಲಿ. ನೋಡಿ ಫಿನಿಶಿಂಗ್ ಕರೆಕ್ಟ್ ಆಗಿ ಬರೋ ತರ ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಇದು ಎರಡು ಪಾರ್ಟ್ಸ್ನು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗು. ಲೈನಿಂಗ್ ಎಲ್ಲ ನೀಟಾಗಿ ಅಟ್ಯಾಚ್ ಮಾಡಿದಾದ್ಮೇಲೆ ಇವಾಗ ಮೇನ್ ಫ್ಯಾಬ್ರಿಕ್ಗೆ ಬಾಟಮ್ ಪಾರ್ಟ್ಗೆ ಏನಿದೆ ಕುರ್ತಿ ಬಾಟಮ್ ಪಾರ್ಟ್ಗೆ ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಅಟ್ಯಾಚ್ ಮಾಡಿದಾದ್ಮೇಲೆ ಈ ಸೈಡ್ ಅಲ್ಲಿ ಸ್ಲಿಪ್ ಪಾರ್ಟ್ ಏನಿದೆ ಅದನ್ನ ನೀಟಾಗಿ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ನಾನು ಎಲ್ಲಿಗೆ ಮಾಡಿದ್ದೀನಿ ನೋಡಿ, ಇದು ನೋಡ್ಕೋಬೇಕು. ನಿಮ್ಮ ಹತ್ರ ಕುರ್ತೀಸ್ ಇದ್ದೇ ಇರತ್ತಲ್ವಾ, ನಿಮ್ಗೆ ಸ್ಲಿಟ್ ಪಾರ್ಟ್ ಎಷ್ಟು ಬೇಕೋ ಅಷ್ಟು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಮೇನ್ ಇದೆ ಸ್ಲಿಟ್ ಪಾರ್ಟ್ ಎಷ್ಟು ಬೇಕೋ ಅಷ್ಟು ಮಾರ್ಕಿಂಗ್ ಮಾಡ್ಕೊಂಡು ಕರೆಕ್ಟ್ ವೇಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಗೊತ್ತಾಗಲ್ಲ ಅಂತ ಇದನ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಸ್ಲಿಟ್ ಪಾರ್ಟ್ ಮಾತ್ರ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಆಗಿ ಕುರ್ತಿ ಏನಿದೆ ಅದು ರೆಡಿ ಆಗುತ್ತೆ. ಇದಕ್ಕೆ ಸೈಡ್ ಅಲ್ಲಿ ಥ್ರೆಡ್ಸ್ ಏನಿದೆ ಅದನ್ನ ಡಿಸೈನ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕುರ್ತಿ ರೆಡಿ ಆಗುತ್ತೆ.
ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.